ನಾವು ನೆಟ್ಟ ಗಿಡಗಳಲ್ಲಿ ಅಂದ್ರೆ ಹಣ್ಣು ಹೂವು ಕಾಯಿ ಯಾವುದೇ ಇರಲಿ ಅತಿ ಶೀಘ್ರದಲ್ಲಿ ಅದರಲ್ಲಿ ಫಸಲು ಬರ್ತಿದೆ ಅಂದ್ರೆ ನಮಗೆ ಅದು ಆಗೋ ಖುಷಿನೇ ಬೇರೆ. ಅದೇ ತರ ನಮ್ಮ ಮನೆಯಲ್ಲಿ ನೆಟ್ಟಿರೋ ದಾಳಿಂಬೆ ಗಿಡದಲ್ಲಿ 1 ವರ್ಷದ ಅವಧಿಯಲ್ಲಿನೇ ಹೂವು ಕಾಯಿಗಳು ಬಿಡ್ತಿದೆ. ತುಂಬಾ ಚೆನ್ನಾಗಿ ಬಿಡೋಕೆ ಸ್ಟಾರ್ಟ್ ಆಗಿದೆ. ನರ್ಸರಿಯವರು ಹೇಳಿದ ಪ್ರಕಾರ ಮೊದಲ ಫಲವನ್ನ ನೀವು ಕಿತ್ತು ಎಸ್ದು ಬಿಡ್ಬೇಕು, ಅಂದ್ರೆ ಗಿಡದ ಬೆಳವಣಿಗೆಗೆ ಅದು ತೊಂದರೆ ಆಗತ್ತೆ ಅಂತ. ಬಟ್ ನಮಗೆ ಕೊಯ್ಯೋಕೆ ಮನ್ಸಾಗ್ತಿಲ್ಲ, ಇಷ್ಟೊಂದು ಚೆನ್ನಾಗಿ ಬಿಡ್ತಿರುವಾಗ ಹೆಂಗೆ ಕೊಯ್ದು ಎಸೆಯೋದು ಅಂತ ಹಾಗೆ ಬಿಟ್ಟಿದೀವಿ. ಅದಕ್ಕೆ ಸ್ವಲ್ಪ ಗೊಬ್ಬರವನ್ನ ಜಾಸ್ತಿ ಹಾಕ್ತಿದೀವಿ. ನಾವು ಕಾಯನ್ನ ಕೊಯ್ದಿಲ್ಲ ಅಂದ್ರೆ ನಾವು ಅವಾಗ ಅದಕ್ಕೆ ಗೊಬ್ಬರವನ್ನ ಜಾಸ್ತಿ ಕೊಡ್ಬೇಕಾಗತ್ತೆ, ಸ್ವಲ್ಪ ಅಷ್ಟೇ. ತುಂಬಾ ಚೆನ್ನಾಗಿ ಈ ತರ ಬಿಡ್ತಿದೆ. ಈ ತರ ಹೈಬ್ರಿಡ್ಗಳು ತುಂಬಾ ಬೇಗ ಬಿಡೋದ್ರಿಂದ ನಮ್ಗೆ ಗಿಡಗಳನ್ನ ನೆಡೋಕೆ ಒಂಥರ ಖುಷಿ. ಬೇಗ ಬೇಗ ಬಿಡತ್ತಲ್ಲ, ನೆಟ್ಟು ನಾವು 1 ವರ್ಷ ಹಿಂಗೆ ಕಳೆದೋಯ್ತು ಅಂತ ಗೊತ್ತಾಗಿಲ್ಲ. ಇತ್ತೀಚೆಗೆ ನೆಟ್ಟಿದ ತರ ಇದೆ, ಬಟ್ ಈ ತರ ಬಿಟ್ಟಿದೆ. ಕೆಲವೊಂದು ಈ ತರ ವಾತಾವರಣದ ವೇರಿಯೇಷನ್ ಇಂದ ಇರ್ಬೋದು, ಸ್ವಲ್ಪ ಉದುರುತ್ತಾನೂ ಇದೆ. ಕೆಲವೊಂದು ಕಾಯಿಗಳು ದೊಡ್ಡ ಆಗ್ತಿದೆ. ಈ ತರ ಹೈಬ್ರಿಡ್ ತಳಿಗಳನ್ನ ನಾವು ಹಾಕೊಂಡ್ರೆ ಬೇಗ ಫಸಲು ಕೊಡೋದ್ರಿಂದ ನಮ್ಗೆ ಅದೊಂಥರ ಖುಷಿ. ಮತ್ತೆ ಈ ದಾಳಿಂಬೆ ಇದೆ ಇಲ್ಲ, ಇದು ತುಂಬಾ ಕೇರು ಬೇಕಾಗಲ್ಲ. ನೀವು ಸ್ವಲ್ಪ ನೀರು, ಅಪರೂಪಕ್ಕೆ ಯಾವಾಗಾದ್ರೂ ಗೊಬ್ಬರ ಹಾಕಿದ್ರೆ ಸಾಕು, ತುಂಬಾನೇ ಚೆನ್ನಾಗಿ ಕಾಯಿ ಬಿಡುತ್ತೆ. ಇದನ್ನ ಗ್ರೋ ಬ್ಯಾಗ್ ನಲ್ಲೂ ಬೆಳಿಬಹುದು. ಜಾಗ ಇದೆ ಅಂದ್ರೆ ನೆಲಕ್ಕೂ ಹಾಕೊಬಹುದು. ಚಿಕ್ಕ ಗಾರ್ಡನ್ ಆದ್ರೆ 1-2 ಗಿಡ ಹಾಕೊಬಹುದು. ನಮ್ಮ ಹತ್ರ ಸ್ವಲ್ಪ ಜಾಗ ಇದೆ ಅಂದ್ರೆ ನಾವು ಇದನ್ನ ಒಂದು ಬೆಳೆಯಾಗಿ ಬೆಳಿಬಹುದು. ಇದರಲ್ಲಿ ತುಂಬಾನೇ ಲಾಭ ಇದೆ ಅಂತ ನನ್ಗೆ ಅನ್ಸೋದು. ಯಾಕೆ ಅಂದ್ರೆ ಇವಾಗ ನಾವೇ ನೋಡ್ತೀವಿ ಮಾರ್ಕೆಟ್ ನಲ್ಲಿ ಒಂದು ಪೊಮೊಗ್ರಾನೇಟ್ 1 kgಗೆ ಎಷ್ಟೊಂದು ರೇಟ್ ಹೇಳ್ತಾರೆ. ಅದೇ ನಾವು ಬೆಳಿಬಹುದು, ಬೆಳೆದು ನಾವು ಆರ್ಗ್ಯಾನಿಕ್ ಆಗಿ ಬೆಳೆದು ನಾವು ಅದನ್ನ ಸೇಲ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂನು ಜಾಸ್ತಿ ಇರತ್ತೆ. ತುಂಬಾ ಖರ್ಚೇನೆ ಆಗಲ್ಲ ಇದನ್ನ ಬೆಳೆಯೋಕೆ. ಸೊ ಹಾಕೊಬಹುದು. ನಮ್ಮ ತೋಟ ಗದ್ದೆಗಳಲ್ಲಿ ಇದನ್ನ ನಾವು ಸೈಡ್ ಅಲ್ಲಿ ಹಾಕೊಂಡು ಉಪಬೆಳೆಯಾಗಿ ನಾವು ಇದನ್ನ ಬೆಳ್ಕೊಬಹುದು. ಇಲ್ಲ ಮನೆಯಲ್ಲಿ ಗಾರ್ಡನ್ ಇದೆ, ಅದ್ರಲ್ಲಿ ಜಾಗ ಇದೆ ಸ್ವಲ್ಪ, ಅಥವಾ ಗ್ರೋ ಬ್ಯಾಗ್ ನಲ್ಲಿ ಎಲ್ಲಿ ಬೇಕಿದ್ರು ನಾವು ಹಾಕೊಂಡು ಇದನ್ನ ಮನೆಗೆ ಆಗುವಷ್ಟು ನಾವು ಬೆಳ್ಕೊಬಹುದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.